ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇವರು ದಿನಾಂಕ 22/5/2026ರಿಂದ 24/5/2026ರವರೆಗೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಕಾರ್ಕಳ ಉಡುಪಿ ಜಿಲ್ಲೆ ಇಲ್ಲಿ ಸಂಯುಕ್ತ ಸಹಕಾರಿ ಸಿಬ್ಬಂದಿಗಳಿಗೆ ಆಯೋಜಿಸಿರುವ ಕೌಶಲ್ಯ ಅಭಿವೃದ್ಧಿ ಹಾಗೂ ವೃತ್ತಿಪರತೆಯ ತರಬೇತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯಾದ್ಯಂತದಿಂದ ಪಾಲ್ಗೊಂಡ ಸುಮಾರು 130 ಸಿಬ್ಬಂದಿಗಳ ಅಧ್ಯಯನ ತಂಡವು ಇಂದು ದಿನಾಂಕ 24 ಭಾನುವಾರದಂದು ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಗೆ ಭೇಟಿಯನ್ನು ನೀಡಿತು. ಕೌಶಲ್ಯ ಅಭಿವೃದ್ಧಿ ಹಾಗೂ ವೃತ್ತಿಪರತೆ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಂಸ್ಥೆಗೆ ಆಗಮಿಸಿದ ಸಿಬ್ಬಂದಿಗಳಿಗೆ ಸೊಸೈಟಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿ ನಿಯಮಿತ ಇದರ ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್ ಇವರು ಮಾಹಿತಿಯನ್ನ ನೀಡಿ ತಮ್ಮ ಆಡಳಿತ ಮಂಡಳಿ ಹಾಗೂ ಸಂಸ್ಥೆಗಳ ಸಿಬ್ಬಂದಿಗಳ ಅನ್ಯೋನ್ಯತೆಯ ಕಾರ್ಯವೈಖರಿಯಿಂದಾಗಿ ಪ್ರಶಂಸೆ ಪಡೆಯುವ ಮೂಲಕ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಸಹಕಾರಿ ಅಂದರೆ ನಾವೆಲ್ಲ ಒಟ್ಟಿಗೆ ಇದ್ದು ಚರ್ಚೆ ಮಾಡಿ ಅದನ್ನು ಬೆಳೆಸುವುದೇ ಸಹಕಾರಿ. ಅದೇ ನಮ್ಮ ಮುಖ್ಯ ಉದ್ದೇಶ. ನೀವೆಲ್ಲ ಇಡೀ ರಾಜ್ಯದೆಲ್ಲ ಅಧಿಕಾರಿ ವರ್ಗದವರಿಗೆ ಬಂದಿದ್ದೀರಿ. ಯಾಕಂದರೆ ನಾನು ಸಹ ಒಂದು ಸೌಹಾರ್ದ ಸಹಕಾರಿ ಸಂಸ್ಥೆಯ ಉಪಾಧ್ಯಕ್ಷನಾಗಿ ನಮ್ಮ ಪಡುಬಿದ್ರಿಯಲ್ಲಿ ಸ್ವರ್ಣ ಸೌಹಾರ್ದದ ಉಪಾಧ್ಯಕ್ಷನಾಗಿ ಮೊದಲು ಪ್ರಾರಂಭ ಮಾಡಿದೆ. ಆದಾಗ ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು ಸಹ. ಸುಮಾರು 95.8% ರಿಕವರಿಯೊಟ್ಟಿಗೆ ಅದು ಆಡಳಿತ ಮಾಡ್ತಾರೆ. ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಯಾಕಂದರೆ ಇದೆಲ್ಲ ನಾವು ಇವತ್ತು ತರಬೇತಿ ಮತ್ತು ನಾವು ಮಾಹಿತಿ ಇದು ಎರಡು ಬಹಳ ಮುಖ್ಯ. ಇದು ಕಾಲಕ್ಕೆ ಬದಲಾವಣೆ ಆಗ್ತಾ ಉಂಟು. ನಾವು ಕಾಲಕ್ಕೆ ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಇದು ಬಹಳ ಮುಖ್ಯ. ಯಾಕಂದರೆ ಈಗ ಕಾನೂನು ಸಹ ಹಾಗೆ, ಮತ್ತೆ ನಮ್ಮ ಜಗತ್ತು ಹೋಗುವಂಥ ವೇಗ, ಆ ವೇಗಕ್ಕೆ ಪೂರಕವಾಗಿ ನಾವೆಲ್ಲ ಅಪ್ಡೇಟ್ ಆಗ್ತಾ ಹೋಗ್ಬೇಕಾಗ್ತದೆ. ನಾವು ಅಪ್ಡೇಟ್ ಆಗದಿದ್ದರೆ ನಾವು ಅಲ್ಲೇ ಇರ್ತೇವೆ. ನಾವು ಸಹ ಅಷ್ಟು ಮುತುವರ್ಜಿ ವಹಿಸಬೇಕಾಗ್ತದೆ. ಆಗ ನಮ್ಮ ಅಧಿಕಾರಿ ವರ್ಗ ಮತ್ತು ಸೌಹಾರ್ದದ ಎಲ್ಲ ಸಿಬ್ಬಂದಿ ವರ್ಗಗಳು ಬಹಳ ಆಕ್ಟಿವ್ ಆಗಿರಬೇಕು. ಅವರನ್ನು ಮೋಟಿವೇಶನ್ ಮಾಡಬೇಕು. ಅವರನ್ನು ಸಹ ಕ್ರಿಯಾಶೀಲರಾಗಿ ನಾವು ನಡೆಸುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಆಗ ಮಾತ್ರ ನಾವು ಈ ಜಗತ್ತಿನಲ್ಲಿ ನಾವು ಉಳಿಲಿಕ್ಕೆ ಸಾಧ್ಯ. ಅಂತ ಈ ಸಂದರ್ಭ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆ ಅಂದರೆ ಇದು ಕೃಷಿಕರಿಗೆ ಬಹಳ ಹತ್ತಿರದಲ್ಲಿರುವಂಥ ಸಹಕಾರಿ ಸಂಸ್ಥೆ. ಸರ್ಕಾರದ ಏನೇ ಇದ್ರೂ ಸಹ ಅದು ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆ. ತರಬೇತುದಾರರಾದ ವಿಜೆ ಕಾರ್ಕೂನ್ ಮಾತನಾಡಿ, ಪ್ರಾಥಮಿಕ ಸಹಕಾರಿ ಸಂಘಗಳು ಸಮಾಜಕ್ಕೆ ಹಾಗೂ ದೇಶಕ್ಕೆ ಯಾವ ರೀತಿಯಲ್ಲಿ ಕೊಡುಗೆಯನ್ನು ನೀಡುತ್ತಿದೆ ಎಂದು ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಯನ್ನು ನೋಡಿದಾಗ ತಿಳಿದು ಬರುತ್ತದೆ ಎಂದು ಸೊಸೈಟಿಯ ಕಾರ್ಯವೈಖರಿಯ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸಹಕಾರ ಸಂಘಗಳ ಕಾಯ್ದೆಯಲ್ಲಿ ರಿಜಿಸ್ಟ್ರಾರ್ಗೆ ಅದರ ನಿಬಂಧಕರಿಗೆ ಏನೇನು ಅಧಿಕಾರಗಳನ್ನು ಕೊಟ್ಟಿದ್ದಾರೆ ಅದರೊಳಗೆ ಹೆಚ್ಚಿನ ಅಧಿಕಾರವನ್ನು ಸೌಹಾರ್ದ ಕಾಯ್ದೆಯಲ್ಲಿ ಸ್ವಯಂ ಸಹಕಾರಿಗೆ ಕೊಟ್ಟಿದ್ದಾರೆ. ರಿಜಿಸ್ಟ್ರಾರ್ ಪವರ್ಸ್ ಅನ್ನ ಒಂದು ಚುನಾಯಿತ ಆಡಳಿತ ಮಂಡಳಿ ನೀಡಿರುವಂಥದ್ದು ಇಡೀ ದೇಶದ ಇತಿಹಾಸದಲ್ಲೇ ಮೊದಲು. ಕಳೆದ 25 ವರ್ಷ ಸೌಹಾರ್ದ ಕಾಯ್ದೆ ಜಾರಿಗೆ ಬಂದು 25 ವರ್ಷ ಮುಗಿದು 26ನೇ ವರ್ಷದಲ್ಲಿದ್ದೀವಿ. ಸ್ವಯಂ ಸಹಕಾರಿ ಸ್ಥಾಪನೆಯಾಗಿ 25ನೇ ವರ್ಷ ಇದೆ. ಕಳೆದ 25 ವರ್ಷದಲ್ಲಿ ನಮ್ಮ ಸಿಬ್ಬಂದಿಗಳ ಸಂಖ್ಯೆ 2ರಿಂದ 136ಕ್ಕೆ ಏರಿದೆ. ಆಡಳಿತ ಮಂಡಳಿ ತುಂಬಾ ಉತ್ತಮ ಕೆಲಸ ಮಾಡ್ತಾ ಇದೆ. ಸ್ವಯಂ ಸಹಕಾರಿ ತರಬೇತಿ ಚಟುವಟಿಕೆಗಳು ಮಾನ್ಯ ಸರ್ಕಾರಿ ಇಲಾಖೆಯವರು ಪ್ರಶಂಸೆ ಮಾಡುವ ಮಟ್ಟಿಗೆ ಬೆಳೆದಿದೆ. ಸೌಹಾರ್ದ ಕಾಯ್ದೆ ಕುರಿತು ಅನೇಕ PhDಗಳು ಆಗಿದ್ದಾವೆ. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇದರ ಸಂಯುಕ್ತ ಸಹಕಾರಿ ಶಾಖೆಯ ಪದಾಧಿಕಾರಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಯ ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್ ಅವರು ಸಂಯುಕ್ತ ಸಹಕಾರಿ ಸಂಸ್ಥೆಯವರು ನೀಡಿದ ಸನ್ಮಾನವನ್ನು ಸ್ವೀಕರಿಸಿದರು. ನಿರ್ದೇಶಕರಾದ ವೈಜಿ ರಸೂಲ್, ಗಿರೀಶ್ ಪಾಲಿಮಾರು, ವಾಸುದೇವ ದೇವಾಡಿಗ, ರಾಜಾರಾಮರಾವ್, ಕೃಷ್ಣ ಬಂಗೇರ, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಇದರ DGM ನಾರಾಯಣ ಹೆಗ್ಡೆ, ಶೋಭಾ, MGM ಶ್ರೀಧರ್, ರಾಜಶೇಖರ್ ಹಾಗೂ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ನಿಶ್ಚಿತಾ PH, ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ದೀಪಕ್ ಸಾಲಿಯಾನ್ ಮತ್ತು ಸಿಬ್ಬಂದಿ ವೃಂದದವರು ಉಪಸ್ಥಿತರಿದ್ದರು. ಉಡುಪಿ ಜಿಲ್ಲೆಯ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಯಾದ ವಿಜಯ BS ಇವರು ವಂದನೆಯನ್ನು ಅರ್ಪಿಸಿದರು. ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ನಿಶ್ಚಿತಾ PH ನಿರೂಪಿಸಿದರು. ರವಿರಾಜ್ V4 ನ್ಯೂಸ್ ಪಡುಬಿದ್ರೆ.